ನಿವೇಶನ ವಿಚಾರ ಗಂಡ ಹೆಂಡತಿ ಮೇಲೆ ಹಲ್ಲೆ. ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೇರ್ಚುನಹಳ್ಳಿ ಗ್ರಾಮದಲ್ಲಿ ಘಟನೆ. ಗ್ರಾಮಾಂತರ ಪೊಲೀಸರಿಗೆ ದೂರು ನೀಡಿದ ಗಂಡ ಹೆಂಡತಿ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಸಂತೆಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇರ್ಚುನಹಳ್ಳಿ ಗ್ರಾಮದಲ್ಲಿ ನಿವೇಶನ ವಿಚಾರಕ್ಕೆ ವಿವಾದವಾಗಿದ್ದು ಗಂಡ ಹೆಂಡತಿ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಇಂದು ಬೆಳಿಗ್ಗೆ ಸದರಿ ಗ್ರಾಮದಲ್ಲಿ ನಡೆದಿದೆ. ಮುನಿಲಕ್ಷ್ಮಿ ಕೆಎಸ್ ಕೋ ಸತೀಶ್ ಎಂಬುವವರು ಸದರಿ ಗ್ರಾಮದಲ್ಲಿ ಸುಮಾರು 12,50,000 ರುಗೆ ನಿವೇಶನ ಮತ್ತು ಖಾಲಿ ಜಾಗ 4 ತಿಂಗಳುಗಳ ಹಿಂದೆ ಖರೀದಿ ಮಾಡಿ ಖಾತೆ ಬದಲಾವಣೆ ಮಾಡಿಕೊಂಡಿದ್ದಾರೆ. ಆ ಸ್ವತ್ತಿನಲ್ಲಿ ಹಸುಗಳು ಕಟ್ಟಿ ಹಾಕಿ ಕುರಿಗಳನ್ನ ಮೇಯಿಸಿಕೊಳ್ಳುತ್ತಿದ್ದು ಸದರಿ ಗ್ರಾಮದ ವೆಂಕಟರೆಡ್ಡಿ ಬಿನ್ ಮುನಿಯಪ್ಪ ಅವರ ಕುಟುಂಬದ ಕೆಲ ವ್ಯಕ್ತಿಗಳು ಹಸು ಮತ್ತು ಕುರಿಗಳನ್ನ ಬಿಚ್ಚಿ ಓಡಿಸಿ ತೊಂದರೆ ಉಂಟು ಮಾಡುತ್ತಿದ್ದು ಈ ವಿಚಾರವಾಗಿ ಹಿಂದೆ ಒಂದು ಬಾರಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿ ಚಿಂತಾಮಣಿ ಸಿವಿಲ್ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಕೋರ್ಟ್ನಲ್ಲಿ ಸ್ವತ್ತಿಗೆ ತೊಂದರೆ ಕೊಡಬಾರದೆಂದು ಹಾಗೂ ಪ್ರವೇಶ ಮಾಡಬಾರದೆಂದು ಆದೇಶವಾಗಿದ್ರೂ ಸಹ ಇಂದು ಬೆಳಿಗ್ಗೆ ವೆಂಕಟರೆಡ್ಡಿ ಹಾಗೂ ಅವರ ತಂಡದವರು ಗುಂಪು ಕಟ್ಟಿಕೊಂಡು ಬಂದು ಏಕಾಏಕಿ ಮನೆಗೆ ನುಗ್ಗಿ ಹಲ್ಲೆ ನಡೆಸಿದ್ದಲ್ಲದೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ನೀಡಿರುವ ದೂರಿನಲ್ಲಿ ವಿವರಿಸಿದ್ದಾರೆ. ಆಸ್ತಿ ಬೇಕು ಅಂತ ಏನಾಯ್ತು ಕೋರ್ಟಲ್ಲಿ ಪ್ರಕರಣ? ಕೋರ್ಟಲ್ಲಿ ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ. ಮತ್ತೆ ಏನಂತ ಆರ್ಡರ್ ಆಗಿದೆ? ಫೈನಲ್ ಆರ್ಡರ್ ಇನ್ನು ಫೈನಲ್ ಆರ್ಡರ್ ಇಲ್ಲ. ಸ್ಟೇ ಕೊಟ್ಟಿದ್ದಾರೆ. ಅವ್ರು ಬರಬಾರ್ದು, ನೀವು ಹೋಗಿ ನಿಮ್ಮ ಪ್ರಾಪರ್ಟಿ ನೀವು ಇಟ್ಕೊಳ್ಳಿ, ಅವ್ರು ಬರಬಾರ್ದು ಅಂತ ಹೇಳಿದ್ದಾರೆ. ನಾವು ಸ್ಟೇ ಆರ್ಡರ್ ಕೊಟ್ಟಿದ್ದೀವಿ. ನಿಮಗೆ ಸ್ಟೇ ಆರ್ಡರ್ ಕೊಡೋಕ್ಕೆ ಅವ್ರು ಯಾರು? ಪೊಲೀಸರು ಅವ್ರು ಯಾರು? ನಿಮ್ಗೆ ಯಾರು ಸ್ಟೇ ಆರ್ಡರ್ ಕೊಟ್ಟರು? ನಿಮ್ಗೆ ಯಾರು ಕೊಡೋಕ್ಕೆ ಕೇಳೋದು? ನೀವು ಇಲ್ಲಿ ಬರೋಕ್ಕೆ ಯಾರು ಹೇಳಿದ್ರು ಅಂತ ಈ ಥರ ನಮಗೆ ದೌರ್ಜನ್ಯ ಮಾಡಿ ಹಲ್ಲೆ ಮಾಡಿದ್ದಾರೆ.